ಸುಂದರ ಮೈದಾನ ಒಂದು ಮೈದಾನದ ನಮ್ಮ ಮುಖ್ಯ ಅತಿಥಿಗಳಾಗಿ ವೇದಿಕೆಯಲ್ಲಿ ಆಸೀನರಾಗಿರುತ್ತಾರೆ. ದಿನೇಶ್ ಅವರಿಗೆ ನೀಡಲಾಗ್ತಾ ಇದೆ ಲೈವ್ ನ ಕ್ಯಾಮೆರಾ ಕೂಡ ಕ್ಷಣ ಕಾರಣ ಕ್ರೀಡಾಕೂಟದ ಎಲ್ಲ ಅತಿಥಿಗಳಿಗೆ ಒಂದು ಪಾರಿತೋಷಕ ನೀಡಲಾಗ್ತಾ ಎಲ್ಲ ಸ್ಥಳೀಯ ದಾನಿಗಳ ಒಂದು ಸಹಕಾರದೊಂದಿಗೆ ತಾವು ನಡೆಸ್ತಾ ಇದ್ದೀರಾ. ಇವತ್ತು ಫೈನಲ್ ಡೇ. ಏನೋ ಅದೃಷ್ಟಕ್ಕೆ ಮಳೆ ಬಂದಿಲ್ಲ, ಆದರೆ ಮಳೆ ಮಾತ್ರ ಬೇಕು ಅಂತ ಹೇಳೋದರಲ್ಲಿ ನಾನು ಒಬ್ಬ. ಅದೇನೇ ಇರಲಿ, ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ವೇದಿಕೆ ಮೇಲೆ ನಾನು ಎಲ್ಲರ ಹೆಸರು ಹೇಳಕ್ಕೆ ಹೋಗೋದಿಲ್ಲ, ಸಮಯ ಆಗಿದೆ. ಇರುವಂಥ ಎಲ್ಲ ಸ್ಥಳೀಯ ಗಣ್ಯರೇ, ದಾನಿಗಳೇ ಮತ್ತು ಇದಕ್ಕೆ ಎಲ್ಲ ಯಾರು ಸ್ಪಾನ್ಸರ್ ಮಾಡಿದ್ದೀರಾ ಎಲ್ಲ ಮುಖ್ಯಸ್ಥರೇ, ಎಲ್ಲ ಕ್ರೀಡಾಭಿಮಾನಿಗಳೇ, ಕ್ರೀಡಾಪಟುಗಳೇ. ಬಹುಶಃ ನಾವೆಲ್ಲ ನೋಡಿದ್ದೇವೆ, ಮಾರ್ಚ್ 2ನೇ ವಾರದಿಂದ ಮೇ ಕೊನೆಯವರೆಗೆ ಕೊಡಗಿನಲ್ಲಿ ಒಂದು ಕ್ರೀಡಾ ಹಬ್ಬ ಇದೆ. ಆದರೆ ಚುನಾವಣಾ ಹಬ್ಬ ಅಂಥೇಳಿ ಚುನಾವಣಾ ಆಯೋಗನೂ ಹೇಳಿಬಿಟ್ಟಿದೆ. ಚುನಾವಣಾ ಆಯೋಗ ಈ ಒಂದು ಚುನಾವಣೆಯನ್ನು ಎಲ್ಲರೂ ಹಬ್ಬ ಅಂತ ಹೇಳಿಕೊಂಡು ಮಾಡಬೇಕು, ಎಲ್ಲರೂ ಚುನಾವಣೆಯಲ್ಲಿ ಅದರ ಮಧ್ಯೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಕ್ರೀಡಾ ಹಬ್ಬ, ಅದು ಕೊಡವ ಹಾಕಿ ಕುಟುಂಬಗಳ ಮಧ್ಯೆ ಹಾಕಿ ಮ್ಯಾಚಿಂದ ಹಿಡಿದು ಬೇರೆ ಬೇರೆ ಸಮಾಜದವರು ಬೇರೆ ಬೇರೆ ರೀತಿಯಲ್ಲಿ ಇವತ್ತು ಕ್ರೀಡೆಯನ್ನು ಒಂದು ಹಬ್ಬವಾಗಿ ಆಚರಿಸ್ತಾ ಇದ್ದಾರೆ. ಬಹುಶಃ ನಮಗೆಲ್ಲ ಗೊತ್ತಿರೋ ಹಾಗೆ ಕೊಡಗು ಜಿಲ್ಲೆ ಅಂದರೆ ಕ್ರೀಡಾಪಟುಗಳ ತವರೂರು. ಇಲ್ಲಿ ಎಲ್ಲ ವಿವಿಧ ಕ್ರೀಡೆಯಲ್ಲಿ ಇದ್ದಾರೆ. ಇಲ್ಲಿ ಭಾಳ ಹೆಮ್ಮೆ ಪಡುವಂಥದ್ದು ನಮ್ಮ ರಣಜಿ ಟೀಮಲ್ಲಿ ಕೂಡ ಕ್ರಿಕೆಟ್ನಲ್ಲಿ ಸ್ಥಳೀಯ ಒಬ್ಬರು ಅಪ್ಪಣ್ಣ, ಅವ್ರ ತಂದೆಯವರು ಇಲ್ಲೇ ಇದ್ದಾರೆ, ಅವರು ಕೂಡ ಇದ್ದಾರೆ. ಗ್ರಾಮೀಣ ಮಟ್ಟದಲ್ಲಿ ಈ ರೀತಿಯ ಕ್ರಿಕೆಟ್ ಮ್ಯಾಚು, ಬೇರೆ ಬೇರೆ ಕ್ರೀಡಾ ಉತ್ಸವಗಳನ್ನು ಮಾಡುವುದರಿಂದ ಗ್ರಾಮೀಣ ಇದರಲ್ಲಿ ಪ್ರತಿಭಾವಂತರಿಗೆ ಒಂದು ಅವಕಾಶ ಕೊಟ್ಟಾಗೆ ಆಗುತ್ತೆ. ಪ್ರತಿಭೆಗಳು ಸಾಕಷ್ಟು ಇದ್ದಾರೆ, ಅವರಿಗೆ ಅವಕಾಶದಿಂದ ವಂಚಿತರಾಗ್ತಾರೆ. ಆದರೆ ಈ ರೀತಿ ಗ್ರಾಮೀಣ ಮಟ್ಟದಲ್ಲಿ ಕ್ರೀಡೆಗಳನ್ನು ಮಾಡೋದರಿಂದ ಖಂಡಿತ ಅವರಿಗೆ ಒಂದು ಅವಕಾಶಗಳು ಸಿಗ್ತಾ ಇದೆ. ಇದು ಮುಂದುವರಿಬೇಕು. ಮತ್ತು ಏನು ಕೊಡಗು ಜಿಲ್ಲೆ ಕ್ರೀಡಾಪಟುಗಳ ತವರೂರು ಅಂತಿದೆ, ಅದಕ್ಕೆ ಪೂರಕವಾಗಿ ನಮ್ಮ ಕಾಕೂರಿನ ಬಸವೇಶ್ವರ ಯೂತ್ ಕ್ಲಬ್ಬಿನ ಎಲ್ಲ ಯುವಕರು ಸೇರಿಕೊಂಡು ಇದಕ್ಕೆ ಹಗಲು ರಾತ್ರಿ ಎಲ್ಲವನ್ನೂ ಹೇಳೋದನ್ನು ನಾನು ಕೇಳಿದ್ದೇನೆ. ದುಡಿದು ಈ ಒಂದು ಮೈದಾನವನ್ನು ಕೂಡ ಕ್ರಿಕೆಟ್ ಮ್ಯಾಚಿಗೆ ಹೇಗೆ ಮೈದಾನ ಬೇಕು ಅದಕ್ಕೆ ಪೂರಕವಾಗಿ ಇವತ್ತು ಮಾಡ್ತಾಯಿದ್ದೀರಿ. ನಿಮ್ಮ ಶ್ರಮಕ್ಕೆ ನಿಜವಾಗಿ ನಾವೆಲ್ಲರೂ ಅಭಿನಂದನೆ ಆಗಬೇಕು. ಹಾಗೆ ಸ್ಥಳೀಯರು ಎಲ್ಲರೂ ಇದಕ್ಕೆ ಪ್ರೋತ್ಸಾಹವನ್ನು ಕೊಡುವಂಥದ್ದು ಕೂಡ ನಿಮಗೂ ಕೂಡ ನಾನು ಅಭಿನಂದನೆಯನ್ನು ಹೇಳ್ತೇನೆ. ಜಿಲ್ಲೆಯ ಕ್ರೀಡೆ ಏನೇ ನಡೀತಾ ಇದೆ, ಇವತ್ತು ಬೇರೆ ಬೇರೆ ಭಾಗದಲ್ಲಿ ಮಡಿಕೇರಿಯಲ್ಲಿ ಕೂಡ ಇವತ್ತು ಕ್ರಿಕೆಟ್ ಒಂದು ಹಬ್ಬ ನಡೀತಾ ಇದೆ, ಬಾಳೆಲೆಯಲ್ಲಿ ನಡೀತಾ ಇದೆ, ಕೆಲವರು ಮುಗಿಸಿದ್ದಾರೆ.
ಈ ರೀತಿ ಇರೋದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡೋದು ಇದು ಮುಂದುವರಿಲಿ. ಒಟ್ಟಿನಲ್ಲಿ ಕ್ರೀಡಾಪಟುಗಳ ತವರೂರು ಅನ್ನುವ ಜಿಲ್ಲೆಗೆ ಪೂರಕವಾಗಿ ಈ ರೀತಿಯ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಾಗಿ ನಡೀಲಿ ಅನ್ನುವಂಥ ಆಶಯದೊಂದಿಗೆ ಎಲ್ಲ ಕ್ರೀಡೆಯಲ್ಲಿ ಇವತ್ತು ಸಾಕಷ್ಟು ಟೀಮ್ ಭಾಗವಹಿಸಿದೆ. ಗೆಲುವು ಸೋಲು ಇದ್ದೇ ಇರ್ತದೆ, ಅದರ ಭಾಗವಹಿಸೋಕ್ಕೆ ಭಾಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ರಿಗೂ ಶುಭಕಾಮನೆಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಕಾರ್ಯಕ್ರಮ ದಯವಿಟ್ಟು ಚಪ್ಪಾಳೆ ಮುಖಾಂತರವಾಗಿ ಪ್ರೋತ್ಸಾಹಿಸಬೇಕು ಅನ್ನೋದಕ್ಕೆ ನಾವು ಕೇಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಪ್ರಮುಖ ಸ್ಪಾನ್ಸರ್ ಡ್ಯೋಲಕ ನಮ್ಮ ಅಜ್ಜಮೂಡ ಟೀನಾ ಮೇಡಮ್ ಅವರಿಗೆ ಶಾಲನ್ನು ಒದಗಿಸುವುದರ ಮುಖಾಂತರವಾಗಿ ಗೌರವಿಸ್ತಾ ಇದ್ದಾರೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ನಮ್ಮ ಬಸವೇಶ್ವರ ಯೂತ್ ಕ್ಲಬ್ನ ಸಂಘಟಕರವರಿಗೆ ಪೇಟವನ್ನು ಧರಿಸುವುದರ ಮುಖಾಂತರವಾಗಿ, ಶಾಲನ್ನು ಒದಗಿಸುವುದರ ಮುಖಾಂತರವಾಗಿ, ಹಾರವನ್ನು ತೊಡಿಸುವುದರ ಮುಖಾಂತರವಾಗಿ ಲೆವೆಲ್ ಇದೆ ಸರ್. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಿರಂತರವಾಗಿ ನಮಗೆ ಸಹಕಾರ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಅತಿಥಿ ಗಣ್ಯರಿಗೆ ಮುಖ್ಯ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಈ ವೇದಿಕೆಯ ಮೇಲ್ಭಾಗದಲ್ಲಿ ನಡೀತಾ ಇದೆ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಹಕಾರ ಇದೇ ರೀತಿಯಾಗಿ ನಮ್ಮ ಕ್ಷೇತ್ರದಲ್ಲಿ ಹಲವು ಸಾಧನೆಗಳನ್ನು ಮಾಡಿರ್ತಕ್ಕಂಥ ಒಂದು ಸಾಧಕರನ್ನ ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿದಂತಹ ನಮ್ಮ ಕೊಡಗಿನ ಏಕಮಾತ್ರ ಸಂಸ್ಥೆ ಅದು ಬಸವೇಶ್ವರ ಯೂತ್ ಕ್ಲಬ್ ಕಾಕೂರು. ನಮ್ಮ ಬಸವೇಶ್ವರ ಯೂತ್ ಕ್ಲಬ್ನ ಸಂಘಟಕರು ಮಾಡ್ತಾ ಇದ್ದಾರೆ. ಸದ್ಯ ಇದುವರೆಗೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಪದಾರ್ಥ ವೀಕ್ಷಣೆ ಮಾಡಿಕೊಂಡು ಅತ್ಯುತ್ತಮ ರೀತಿಯಾಗಿ ನಮ್ಮ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಪ್ರೀತಿಯ ಮಾಜಿ ಶಾಸಕರು ಒಂದು ಕಾರ್ಯಕ್ರಮದಲ್ಲಿ ತೆರಳುತ್ತಾ ಇದ್ದಾರೆ. ಖಂಡಿತವಾಗೂ ಸರ್ ನಿಮ್ಮ ಪ್ರೋತ್ಸಾಹ ಇದೇ ರೀತಿಯಾಗಿ ಎಂದು ತಿಳ್ಕೊಳ್ತಾ ನಮ್ಮ सोनम तो नीतू आल्वा ಮಾತೊಂದಕ್ಕೆ ನಷ್ಟವಾಗ್ತಾ ಇದೆ. 5ಕ್ಕೆ 11 ಬ್ರಿಟಿಷ್ ಕ್ಲಬ್ನ ಸಹಕಾರ ಈ ಒಂದು ಕ್ರೀಡಾಕೂಟಕ್ಕೆ ಉತ್ತಮ ರೀತಿಯಲ್ಲಿ ಸಹಕಾರ ನೀಡುವ ಮುಂದಿನ ದಿನಗಳಲ್ಲಿ ಕೂಡ ನಿಮ್ಮ ಸೋನಂ ನೀತು ಬೈ ಬಾಲ್ 11 ಕ್ರೀಡಾ ಪ್ರೇಮಿಗಳ ಮೈದಾನ ಪ್ರವೇಶಿಸುವಂತ ಇಲ್ಲ. ಫೈನಲ್ ಚೆಂಡಿನ ಆದಷ್ಟು ಬೇಗ ನಡೆಸಿ ಸರ್. ಮೊದಲ ಚೆಂಡಿನಲ್ಲಿ ರಿಯಾಸ್ ಅವರ ವಿಕೆಟ್ ನಷ್ಟ. ಮುಂದಿನ ದಾಂಡಿಗೆ ಆಗಮಿಸಿ, ಮುಂದಿನ ದಾಂಡಿಗೆ ಆದಷ್ಟು ಬೇಗ ಆಗಮಿಸಿ. ನೀವು ಬ್ಯಾಟ್ಸ್ಮನ್ ಆದಷ್ಟು ಬೇಗ ಆಗಮಿಸಿ. ಬಹುಶಃ ತೀರ್ಪುಗಾರರು 1 ಓವರ್ ಸಾಕಿದ ನೀತು ಆಳ್ವಾರ್ ಅವರ ದಾಳಿ ಮುಂದುವರಿಕೆ ಆಗ್ತಾ ಇದೆ. ಎರಡು ವಿಕೆಟ್ ನಷ್ಟವಾಗ್ತಾ ಇದೆ. ಫೈನಲ್ ಪಂದ್ಯ ಡಿಲೋಕಾ ಪ್ರೆಸೆನ್ಸ್ ಈ ಒಂದು ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿ ಕೊನೆಯ ಗಳಿಗೆವರೆಗೂ ಫೈನಲ್ ಪಂದ್ಯದವರು ಕೂಡ ವೀಕ್ಷಿಸಿರುವ ಎಲ್ಲ ಅತಿಥಿಗಳಿಗೆ ನಾವು ಧನ್ಯವಾದ ತಿಳಿಸಬೇಕು. ಬಾಲ್ ತಂಡಕ್ಕೆ 3 ರನ್ಗಳ ಸೇರ್ಪಡೆ. ಫ್ರೀ ಹಿಟ್ ಅವಕಾಶ ಕೂಡ ಲಭಿಸ್ತಾ ಇದೆ. ಮತ್ತೊಂದು ಸಿಂಗಲ್ ರನ್. ಇದರೊಂದಿಗೆ ತಂಡದ ಒಟ್ಟು ಮೊತ್ತ ರಿವರ್ಸಿ ಮುಖಾಂತರ ಬೌಂಡರಿ ಎತ್ತ ಇಲ್ಲ. ಭುವನೇಶ್ವರಿ ಸ್ಟೋರ್ ಕಮಾಲ್ ಕ್ಯಾಚ್, ಅತಿ ಆಕರ್ಷಕವಾದ ಕ್ಯಾಚ್ ಪಡೆಯುವುದರೊಂದಿಗೆ ಪಂದ್ಯಕ್ಕೆ ಮತ್ತೊಂದು. ದಯವಿಟ್ಟು
ಎಸ್, ಸಾಬು 1 ಓವರ್ ಮುಕ್ತಾಯ. ಇದುವರೆಗೂ ಕೂಡ 5 ದಿನಗಳ ಕಾಲ ಹಗಲಿನ ಪಂದ್ಯಾಟವಾಗಿತ್ತು. ಕೊನೆಯ ಪಂದ್ಯ ಹಗಲು ರಾತ್ರಿಯಾಗಿ ಸಾಗ್ತಾ ಇದೆ. ಅಕ್ಷಯ ಸ್ವಾರಿ ಭಾಗದಲ್ಲಿ ಇವಾಗ ರೂಲ್ಸ್ ಅನ್ನು ಆಲ್ರೆಡಿ ನಮ್ಮ ಆಸಿಫ್ ಕೊಟ್ಟ ಆಗಿದೆ. ಸ್ಲಾಟ್ ಅಲ್ಲಿ ಬೀಳ್ತಾ ಇದೆ, ಭರ್ಜರಿ ಹೊಡೆತ ತಮ್ಮನಿಗೆ ಕೌಂಟರ್ ಸೀಮಾನಕ್ಕೆ ಬಂದ ಸುಲಭದ ಕ್ಯಾಚ್ ಕೈ ಸೇರ್ತದೆ. ನಿಟ್ಟಿನಲ್ಲಿ ಇವಾಗ ಮತ್ತೊಂದು ವಿಕೆಟ್ ಬಳಿಕ ಪಡ್ಕೊಳ್ಬೇಕಾಗುತ್ತೆ. ನಿಖಿಲ್ ರವರಿಂದ 1,000 ರೂಪಾಯಿ ಕೊಡ್ತಾರೆ ಸರಣಿ ಶ್ರೇಷ್ಠ ಪ್ರದರ್ಶನ ಪಡೆಯುವಂತ ಆಟಗಾರನಿಗೆ. ಅಂತಿಮ ಹಂತದಲ್ಲಿ ಬಹಳಷ್ಟು ಉತ್ತಮ ನೋಡುತ್ತಾ ಸ್ಕೋರಿಂಗ್ ಭಾಗದಲ್ಲಿ ಕ್ಯಾಚ್ ಕೈ ಶತ್ರು ಸಾಗರ ಭಾಗದಲ್ಲಿ ಬಹಳಷ್ಟು ನೋಡುತ್ತಾ ತನ್ಮೂಲಕ ಇವಾಗ ಮಿಡ್ವಿಕೆಟ್ ಭಾಗದಲ್ಲಿ ತಟ್ಟಿ ಮುಟ್ಟಿ ಒಂದು ಓಟವನ್ನು ಪಡ್ಕೊಳ್ತಾ ಇದ್ದಾರೆ. ಕೇವಲ ಒಂದು ಓಟ ಮಾತ್ರ ಅಂಕಿಅಂಶ ಪಟ್ಟಿಯನ್ನು ಸೇರ್ತಾ ಇದೆ. ಖಂಡಿತ ದಯವಿಟ್ಟು ಇಮಿಡಿಯೇಟ್ ಅದ್ಭುತ ದಾಳಿ, ನನ್ನ ಮೆಚ್ಚುವ ದಾಳಿ. ಚುಕ್ಕಿಗೆ ಸಿದ್ಧ, ದಾಂಡಿಗರಿಗೆ ಬ್ಯಾಟ್ ಬೀಸಲು ಲೈಟ್ ಬಿಗು ಹೋರಾಟವನ್ನು ಕಂಡುಕೊಳ್ತಾ ಇರ್ತಕ್ಕಂಥ ಫೈನಲ್ ಪಂದ್ಯ. ಪ್ರಶಸ್ತಿಯಾಗಿ ಹೋರಾಟವನ್ನು ಮಾಡ್ತಾ ಇದೆ. ಚೆಂಡು ಮತ್ತೆ ಅವಕಾಶಗಳು ಮಾಡ್ತಾ ಇಲ್ಲ. ತನ್ಮೂಲಕ ಇವಾಗ ಮೊದಲವರ 4 ಚುನಾವಣಾ ಮುಕ್ತಾಯಕ್ಕೆ ಕೇವಲ 1 ಓಟವನ್ನು ದಾಖಲಿಸ್ತಾ ಇರ್ತಕ್ಕಂಥ ರಾಯಲ್ ಕ್ರಿಕೆಟ್ ಹೌಸ್. ಕಳೆದ ಬಾರಿ ರನ್ನರ್ಸ್ ಆದ ತಂಡದ ನಾಯಕ ಸಲ್ಮಾನ್ ಈ ಬಾರಿ ಮತ್ತೆ ಫೈನಲ್ಗೆ ಸತತ 2 ಬಾರಿ ಫೈನಲ್ಗೆ ಗಿಟ್ಟಿಸಿಕೊಂಡ ಮೊದಲ ನಾಯಕ ಸಲ್ಮಾನ್ ಸಲ್ಲು. ಮುಂದಿನ ದಾಂಡಿಗೆ ಆದಷ್ಟು ಬೇಗ ಆಗಮಿಸಿ, ಓಡಾಡಿ ಆಗಮಿಸಿ ಸರ್. ನಮ್ಮ ಈ ಒಂದು ಪಂದ್ಯಾಕೂಟದ ವೀಕ್ಷಣೆ ಬರೀತಾ ಇದೆ ಬಸವೇಶ್ವರ ಯುವಕ ಸಂಘ. ತಂಡ ಮತ್ತ 6 ಎಸೆತ 6 ಓಟದ ಅವಶ್ಯಕತೆ. ಕತ್ತಲಾವರಿಸಿದ ವಾತಾವರಣದಲ್ಲಿ ಎರಡನಲ್ಲಿ ಗುಣಾಂತರವಾಗಿ ಬೀಳ್ತಾ ಇದೆ. ಅತ್ಯುತ್ತಮ ಎಸೆತ ತನ್ಮೂಲಕ ವಿನಯ ಸೇರ್ಪಡೆಯಲ್ಲಿ 1 ಓಟದ ಸೇರ್ಪಡೆ. 5ಕ್ಕೆ 4 ಫೈನಲ್. ಅದ್ಭುತ ದಾಳಿ, 4ಕ್ಕೆ 4 ಕೂಡ ಜಬರ್ದಸ್ತ್ ಪಂದ್ಯ ಮೈದಾನದ ಭಾಗದಲ್ಲಿ. ವೈಟ್ ಪ್ಲಸ್ ಸರ್, ನಿಮ್ಮ ತೀರ್ಪು ವೈಟ್ ಪ್ಲಸ್ 1. ಎಸ್, ತಂಡಕ್ಕೆ 2 ರನ್ಗಳು. ಮೂರಕ್ಕೆ 2 ಪಂದ್ಯ ಸಮಬಲ. 3ಕ್ಕೆ 2 ಪಂದ್ಯ ಕುತೂಹಲದಲ್ಲಿ ಜಿದ್ದಾಜಿದ್ದಿ. ನೀತು ಆನ್ ಸೈಡ್ ದಾಳಿಯಲ್ಲಿ ಎಸ್ತಗಾರ ನಾಟಕೀಯ ಕ್ಷಣಗಳಿಗೆ ಸಾಕ್ಷಿ ಆಗ್ತಾ ಇದೆ ಮೈದಾನ. ತಾಗಣಿಸ್ತಾ ಇದೆ ಸಿಜೂರ್ ಅವರ ನೇತೃತ್ವ. 2ಕ್ಕೆ 2 ಕೊನೆಯ ಗಳಿಗೆ. ಮಾರ್ಗವಾಗಿ ಚೆಂಡು. ಎಸ್, ರಾಯಲ್ ಕ್ರಿಕೆಟ್ ಸಿಎಂಡ್ ಕ್ರೀಡಾಕೂಟದ ಗೆಲುವಿನ ರೂವಾರಿಗಳು.
ಸರ್ವಕ್ರಿಯಾಗಿ ಕ್ರೀಡಾಭಿಮಾನಿಗಳನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ನಮ್ಮ ವೇದಿಕೆ ಕಾರ್ಯಕ್ರಮ ಜರುಗುತ್ತೆ. ಆ ವೇದಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಯಶಸ್ವಿಗೊಳಿಸಿಕೊಡಬೇಕು. ಆಕರ್ಷಕ ಸಿನಿಮಾಗಳ ಮುಖಾಂತರವಾಗಿ ಮುಕ್ತಾಯವನ್ನು ಕಾಣ್ತಾ ಇರ್ತಕ್ಕಂಥ ಪಂದ್ಯಕೂಟ ಸಣ್ಣ ಅಳಿಲು ಸೇವೆ ಅಷ್ಟೇ ಮೇಡಮ್. ಅವರಿಗೆ ಪುಟಾಣಿಗಳು ಮಾಲೆ ಹಾಕೋದರೊಂದಿಗೆ ಅವರಿಗೆ ಧನ್ಯವಾದ ತಿಳಿಸಬೇಕು. ಅವರು ಕೂಡ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕು. ಕ್ಲಬ್ನ ಎಲ್ಲ ಸದಸ್ಯರು ಅವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ನೀಡುವ ದೂರಗಿನಲ್ಲಿ ಒಂದು ನೆನಪಿನ ಕಾಣಿಕೆ, ಅದೇ ರೀತಿ ಛಾಯಾಚಿತ್ರಗಳು ಎಲ್ಲರೂ ಕೂಡ ಲಭಿಸಲಿ. ಎಲ್ಲ ಆಯೋಜಕರು ಕೂಡ ಗೆಲೋಕ ರೀ ಇಮ್ಯಾಜಿನ್ ಲೈಫ್ ಕ್ರೀಡಾಕೂಟದ ಮುಖ್ಯ ಪ್ರಾಯೋಜಕರು ಅವರಿಗೆ ನಾವು ಧನ್ಯವಾದ ತಿಳಿಸ್ತಾ ಇದ್ದೇವೆ. ಅಜಮಾಡ ಗೌತಮ್ ರವರ ಪತ್ನಿ ನಮ್ಮ ಯೂತ್ ಕ್ಲಬ್ ನಡೆಸಿರುವ ಕಾಕೂರ್ ಕ್ರಿಕೆಟ್ ಲೀಗ್ ಇಟ್ಸ್ ಅ ಮೇಜರ್ ಹಿಟ್. ನನಗೆ ಈ ವರ್ಷ ಗೊತ್ತಾಗಿರೋದು, ಬಟ್ ಪ್ರೀವಿಯಸ್ಲಿ ನಾನು ಕೇಳಿದ್ದೀನಿ, ಒಂದು ಇಬ್ರು ಹೇಳಿದ್ರು. ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ನನಗೆ ಐ ಥಿಂಕ್ ಗೋಯಿಂಗ್ ಫಾರ್ವರ್ಡ್ ಇನ್ನು ಮುಂದೆನೂ ನೀವು ಇನ್ನೂ ಚೆನ್ನಾಗಿ ಮಾಡಬೇಕು. ನಾನು ಐ ಪ್ರೇ ಮುಂದಿನ ವರ್ಷಕ್ಕೂ ನಾನು ವಾಟ್ ಎವರ್ ಮಾಡ್ಬೋದು ನಾನು ಮಾಡ್ತೀನಿ ಡೆಫಿನೆಟ್ಲಿ. ಆಲ್ ದ ವೆರಿ ಬೆಸ್ಟ್.
ಅವರನ್ನು ಮತ್ತೆ ವೇದಿಕೆಯನ್ನು ನಾವು ಸ್ವಾಗತಿಸ್ತಿದ್ದೇವೆ. ತೀರ್ಪುಗಾರ 3D ರಕ್ಷಿತ್. ಕೂಡ ಒಂದು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಇಡೀ ರಾಜ್ಯಾದ್ಯಂತ ಕಿಂಗ್ ಸ್ಪೋರ್ಟ್ಸ್ ಎನ್ನುವ ಯೂಟ್ಯೂಬ್ ಚಾನೆಲ್ ನೊಂದಿಗೆ ತನ್ನ ಅದ್ಭುತವಾಗಿರುವಂತಹ ಚಾನೆಲ್ ಅಧ್ಯಕ್ಷ ಮಾಡಬೇಕು. ಸಬೂರವರು ಅದನ್ನು ಪಡೆದುಕೊಳ್ಳಿ. ಮುಂದಿನ ಪಾರಿತೋಷಕ ವಿತರಣೆಗಾಗಿ ರನೀಶ್ ಇಲ್ಲ. ಮೊದಲಿಗೆ ಸನ್ಮಾನ ಕಾರ್ಯಕ್ರಮ. ರಮೇಶ್ ಇರ್ಲಾಂಡಿರವರು ಆಗಮಿಸಿ ಸರ್. ರಮೇಶ್ ಇರ್ಲಾಂಡಿ ಆಗಮಿಸಿದ್ದಾರೆ. ಅವರ ಒಂದು ಟ್ರೋಫಿ ನೀಡಬೇಕು. ಒಂದು ನಿಮಿಷ ಸರ್, ಒಂದು ನಿಮಿಷ. ರಮೇಶ್ ಇರ್ಲಾಂಡಿ ಸರಗಳು ಧನ್ಯವಾದಗಳು. ಅಫ್ಸಲ್ ಕೊಪ್ಪ. ಇವತ್ತು ನಾವು ಕರ್ನಾಟಕ ರಾಜ್ಯದಾದ್ಯಂತ ಹೋಗಿದ್ರೆ ಈ ಗ್ರಾಮೀಣ ಪ್ರತಿಭೆಯಲ್ಲಿ ಬಹುಶಃ ನಾವೇನ್ ಕಾಣ್ತೀವಿ ಅಂತ ಹೇಳಿದ್ರೆ ಸಿಟಿಯಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆ ಇರುತ್ತೆ. ಉಣ್ಣಿಟ ಸ್ಪೆಷಲ್ ನಿಮಗಂತೂ ಖಂಡಿತ ಮರೆಯಕ್ಕಾಗೋದಿಲ್ಲ. ಯಾಕೆಂತಂದ್ರೆ ಒಬ್ಬ ಮನುಷ್ಯ ಯಾರೇ ಅಡುಗೆ ಅನ್ನದಾತರಾಗಿರ್ಲಿ, ಅಡುಗೆ ಮಾಡೋದಕ್ಕೆ ಏನೇ ಕೊಟ್ಟಿದ್ರು ಕೂಡ ಅದನ್ನ ಬೇಯಿಸಿ ಹಾಕುವ ಅವ್ರ ಜೊತೆಗಿದ್ದವ್ರು ನೀವೆಲ್ಲರೂ ಕೂಡ ಎಲ್ರಿಗೂ ಕೂಡ ಹೆಸರು ಹೇಳೋಕ್ಕಿಂತ ನಮ್ಮ ಸಿಜುವಣ್ಣನಿಗೆ ಇರುತ್ತೆ ಖಂಡಿತವಾಗ್ಲು. ಅದಕ್ಕಿಂತ ಹೆಚ್ಚಾಗಿ ನೀವೆಲ್ಲರೂ ನನ್ನ ಮನಸ್ಸಲ್ಲಿ ಇವತ್ತು ರಾಜ್ಯದಲ್ಲಿ ಬಹುಶಃ ಗಂಡು ಮಕ್ಕಳಿಗೆ ಕ್ರಿಕೆಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲು ಲಕ್ಷ ಜನ ಪಿಟಿಷನ್ ಇದ್ದಾರೆ. ಖಂಡಿತವಾಗ್ಲು ತುಂಬಾ ಅವರಿಗೆ ಸಪೋರ್ಟ್ ಮಾಡಿದ್ರೆ ಅವರಿಗೆ ಕ್ರಿಕೆಟ್ ಅಲ್ಲಿ ಬರುವಂತ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಅಬ್ಸರ್ವ್ ಮಾಡಿ ದಯವಿಟ್ಟು ಇದನ್ನ ಅವರಿಗೆ ತಲುಪಿಸುವಂತ ಮಾಡಿ. ಇಟ್ಸ್ ಓಕೆ. ಥ್ಯಾಂಕ್ ಯು. ಅವಕಾಶಕ್ಕೆ ಮತ್ತೊಮ್ಮೆ ಧನ್ಯವಾದ. ಠಾಕೂರ್ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಿಪುಣರಾಗಿರುವಂತಹ ವೀಕ್ಷಕ ವಿವರಣೆಗಾರ ಅವರಿಗೆ ಒಂದು ನೆನಪಿನ ಕಾಣಿಕೆ ನೀಡ್ತಾ ಇದ್ದೇವೆ. ಇರ್ಲಾಂಡಿರವರು ಸ್ಪಾನ್ಸರ್. ಸರ್ ನೀವೇ ನಿಲ್ಲಿ ಸರ್. ಇರ್ಲಾಂಡಿ ಸರ್ ಅವರ ಅನುಪಸ್ಥಿತಿ ಇದೆ. ಫ್ರೆಂಡ್ಸ್ ಇದನ್ನು ಪಡೆದುಕೊಳ್ತಾ ಇದ್ದಾರೆ. ಕೊಟ್ಟು ಗೌರವಿಸಿಕೊಂಡು ಕೇಳಿಕೊಳ್ತಾ ಇದ್ದೇವೆ. ತಮ್ಮ ಜೀವನದ ಭವಿಷ್ಯ ಉಜ್ವಲವಾಗಲಿ. ನಮ್ಮ ಬಸವೇಶ್ವರ ವಾರಿಯರ್ಸ್ RDB ವಾರಿಯರ್ಸ್ ಧನಲಕ್ಷ್ಮಿ. RDB ವಾರಿಯರ್ಸ್ ನಂತರ ಶ್ರುತಿ ಹಾಗೂ SS ತಸ್ಕರ್ಸ್. ಮುಂದಿನ ಪಾರಿತೋಷಕ ವಿತರಣೆಗಾಗಿ ವಿಕೆ ಕಿಂಗ್ಸ್ ಜಂಸಿ ಆದರ್ಶ್ ಬೇಗ ಟೀಮ್ GK ಫ್ರೆಂಡ್ಸ್ ಕೈ ಮೇಲೆ ಮುಂದಿನ ಪಾರಿತೋಷಕ ವಿತರಣೆಗಾಗಿ ರಮೇಶ್ ದಿನೇಶ್ ಶಾಯದ್ ಕಡಿಮೆ ಮಾಡಿ ಸರ್. ಅದ್ಭುತ ರೀತಿಯಾದಂತಹ ಒಂದು ನಾಯಕ ನಿಜಕ್ಕೂ ಕೂಡ. ದ ಬೆಸ್ಟ್ ಕ್ಯಾಪ್ಟನ್ ಸಲ್ಮಾನ್ ಸೈದ್ ಆಶಿಕ್ ಅವರ ಎಸ್. ಮುಂದಿನ ಪಾರಿತೋಷಕ ಧನ್ಯವಾದಗಳು. ಹಲವಾರು ಕ್ರೀಡಾಕೂಟ ನಾನು ವೀಕ್ಷಕರಣಿಗಾಗಿ ಹೋಗಿದ್ದೀನಿ. ನೀವು ಕೂಡ ಆಟಗಾರರಿಗೆ ಬಂದಿದ್ದೀರಿ. ಎಲ್ಲ ಕ್ರೀಡಾಕೂಟಕ್ಕೆ ಅದರದೇ ಆದ ಮಹತ್ವ ಇದೆ. ಆದರೆ ಈ ಒಂದು ಕ್ರೀಡಾಕೂಟ ನೋಡುವಾಗ ಇಲ್ಲಿ ಸ್ಥಳೀಯರ ಒಂದು ಸಹಕಾರ
20 ತಂಡಗಳ ಆಟ. ನಿಜಕ್ಕೂ ಕೂಡ ನಾನು ನಿಮ್ಮ ಹತ್ರ ಹೇಳಿದ 5 ದಿನಗಳು ಮುಗಿಯಲ್ಲ ಅಂತ, ಮುಗಿಸಿದ್ರು. ಆದರೆ ಆದ್ರೂ ಕೂಡ ಮುಗಿಯಿತು. ಇಷ್ಟು ಒಂದು ಟ್ರೋಫಿಗಳಿದೆ, ಹೇಗೆ ಅನಿಸ್ತಿದೆ ಒಟ್ಟಾರೆಯಾಗಿ ಒಂದು ಕ್ರೀಡಾಕೂಟ ಅದು ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ ಒಂದೆರಡು ಮಾತು ಪ್ಲೀಸ್. ಹಲೋ, ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. 5 ದಿನ ಊಟದ ವ್ಯವಸ್ಥೆ ನೋಡಿದ್ರೆ ದಿನ ಎಲ್ಲ ಕೊಟ್ಟು ಒಳ್ಳೆ ಪ್ಲೇಸಿಗೆಲ್ಲ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಆರ್ಗನೈಸರ್ ಅಷ್ಟೇ ತುಂಬ ಕಷ್ಟಪಟ್ಟಿದ್ದಾರೆ. ಫಸ್ಟ್ ಡೇ ನಾವು ಬಂದಾಗ ಆಲ್ಮೋಸ್ಟ್ 12:30ಗೆ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಆದರೂ ಇವತ್ತು 5th ಡೇ ಎಲ್ಲ ಮ್ಯಾಚ್ ಮುಗಿಸಿ ಫೈನಲ್ ಮುಗಿಸಿ ಒಂದು ಅತ್ಯುತ್ತಮ ಟೂರ್ನಿಮೆಂಟ್ನ ನಡೆಸಿದ್ದಾರೆ. ಥ್ಯಾಂಕ್ ಯು BYC. ಪ್ರಸ್ತುತ ಸದಸ್ಯರು ಕೂಡ ಆಗಿರುವಂತಹ ಇವರಿಗೆ ಒಂದು ನೆನಪಿನ ಕಾಣಿಕೆಯನ್ನು ವಿತರಣೆ ಮಾಡಲಾಗ್ತಾ ಇದೆ. ಧನ್ಯವಾದಗಳು ಆಯೋಜಕರಿಗೆ. ಮಾಲೀಕರು ವೆಪನ್ ಟೀಮ್ ಐಕಾನ್ $111 ನಗದು ಮಹಿಳಾರವರಿಗೆ. RVM ಕನ್ಸ್ಟ್ರಕ್ಷನ್ ಇವತ್ತು ನಿತಿನ್ ಸರ್ ವಿತರಣೆ ಮಾಡಲಾಗ್ತಾ ಇದೆ. ಸಿಚೂರ್ ಅವರ ಗಮನಕ್ಕೆ ನೀತು ಆಳ್ವಾರ್ ಅವರಿಗೆ ಒಂದು ನಗದು ಇದೆ, ಅದನ್ನು ವಿತರಣೆ ಮಾಡಬೇಕು ಆಯೋಜಕರು. ಸ್ಪಾನ್ಸರ್ ಬೈ ನಿಖಿಲ್ ಕಾಲೇರಾ. ಮೊದಲ ಸ್ಥಾನ ಪಡೆದ ಎಲ್ಲ ಆಟಗಾರರು ಆಗಮಿಸಿ, ನಮ್ಮ ಆಯೋಜಕರು ಕೂಡ ಆಗಮಿಸಿ. ಜಾಸ್ತಿ ಇದ್ದಲ್ಲಿ ಕೊಡಿ, ಕಮ್ಮಿ ಇದ್ದಲ್ಲಿ ಹೇಳ್ಬೇಡಿ. $1,111 ನಗದನ್ನು ಕೂಡ ನೀಡಲಾಗ್ತಾ ಇದೆ. ದ ಚಾಂಪಿಯನ್ ಟೀಮ್ ವಿಲೇಖಾ, ದ ರಿಯಲ್ ಇಮ್ಯಾಜಿನ್ ಲೈಫ್ ಅವರಿಗೆ ಹೃದಯ ತುಂಬಿದ ಧನ್ಯವಾದಗಳು, ಅಭಿನಂದನೆಗಳು. ಸಲ್ಮಾನ್ ಸಲ್ಲು, ರಾಯಲ್ ಕ್ರಿಕೆಟರ್ಸ್. ಸರ್ವ ಅತಿಥಿಗಳನ್ನು ಬೀಳ್ಕೊಡ್ಬೇಕು, ಸರ್ವ ಅತಿಥಿಗಳನ್ನು ಬೀಳ್ಕೊಡ್ಬೇಕಾಗಿ ಕೇಳಿಕೊಳ್ತಿದ್ದೇನೆ ನಮ್ಮ ಸದಸ್ಯರು. ಮೇಡಮ್ ಎಲ್ಲ ಅತಿಥಿಗಳನ್ನು ಅದೇ ರೀತಿ ಬೀಳ್ಕೊಡುವಂಥ ಕಾರ್ಯಕ್ರಮ. ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಅವರನ್ನು ಬೀಳ್ಕೊಡ್ಬೇಕು. ನಮ್ಮ ಆಯೋಜಕರೆಲ್ಲರೂ ಕೂಡ ಬನ್ನಿ ಸರ್. ಎಲ್ಲ ಅತಿಥಿಗಳನ್ನು ಬೀಳ್ಕೊಡುವಂಥ ಕಾರ್ಯಕ್ರಮ, ಅವರಿಗೆ ಧನ್ಯವಾದಗಳನ್ನು ಹೇಳಿ ಬೀಳ್ಕೊಡ್ಬೇಕು. ಒಂದು ಸುಂದರ ಕ್ರೀಡಾಕೂಟ ನಮ್ಮ ಮುಖ್ಯ ಅತಿಥಿಗಳು ಪ್ರಾಯೋಜಕರೆಲ್ಲರೂ ಕೂಡ ಬೀಳ್ಕೊಡುವಂಥ ಒಂದು ಕಾರ್ಯಕ್ರಮ. ಸಾಬು ಎಲ್ಲ ಅತಿಥಿಗಳನ್ನು ಬೀಳ್ಕೊಡಿ. ಒಂದು ಸುಂದರ ಕಾರ್ಯಕ್ರಮಕ್ಕೆ ಆಗಮಿಸಿದ